Dilip Janayakar ಕೇಳ್ಕೊಳ್ತಾರೆ. ಮೇಕಿಂಗ್ ಇಟ್ ಹಿಯರ್ ಇದು ವರ್ಷದ ಆಗೋದು ಪ್ರೋಗ್ರಾಮ್ ಮಣಿಪಾಲ್ ಆರೋಗ್ಯ ಕಾರ್ಡ್ ನಮ್ಮ ಫೌಂಡರ್ ಡಾಕ್ಟರ್ ಟಿ.ಎಂ.ಪೈ ಅವ್ರದ್ದು ವಿಷನ್ ಇತ್ತು ಕ್ವಾಲಿಟಿ ಕೇರ್ ಕೊಡೋದು ಪೇಷಂಟ್ಸಿಗೆ ಇನ್ ಆ್ಯಂಡ್ ಅರೌಂಡ್ ದಕ್ಷಿಣ ಕನ್ನಡ ಆ್ಯಂಡ್ ಅಡ್ಜಾಯಿನಿಂಗ್ ಸ್ಟೇಟ್ಸ್. ಅದಕ್ಕೆ ನಾವು ಅದು ಫಿಲಾಸಫಿ ಡಾಕ್ಟರ್ ರಾಮದಾಸ್ ಪೈ 2000 ಸ್ಟಾರ್ಟ್ ಮಾಡಿದ್ವಿ ಮಣಿಪಾಲ್ ಆರೋಗ್ಯ ಕಾರ್ಡ್. ಆ ಟೈಮಲ್ಲಿ ಸಾಧಾರಣ 3500 ಫ್ಯಾಮಿಲೀಸಿಗೆ ಕೊಟ್ಟಿದ್ವಿ ಫೆಸಿಲಿಟಿ. ಬಟ್ ಇದು ಫೆಸಿಲಿಟಿ ಸೋ ಸಕ್ಸಸ್ಫುಲ್, ಎವ್ರಿಬಡಿ ರಿಸೀವ್ಡ್ ಇಟ್. ಲಾಸ್ಟ್ ಇಯರ್ ವಿ ಹ್ಯಾಡ್ ಅಬೌಟ್ 2 ಲಕ್ಷ ಫ್ಯಾಮಿಲೀಸಿಗೆ ಆ್ಯಂಡ್ 6.5 lakh ಪೇಷಂಟ್ಸಿಗೆ, ನಾಟ್ ಜಸ್ಟ್ ಕರ್ನಾಟಕ, ಇದು ದಕ್ಷಿಣ ಕನ್ನಡ ಆ್ಯಂಡ್ Udupi, even the adjoining Kerala state border districts also now the facility. Now it is getting, the last date is August 31st. ಅದೊಳಗೆ ಮಾಡಬೇಕು. It is very 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 simple. 350 ರೂಪಾಯಿ, am I right? 350 ರೂಪಾಯಿ per person, and for a family it is 700, and for the extended family ಅಂದರೆ ಎಷ್ಟು your in-laws, parents ಎಲ್ಲ ಸೇರಿಸಿ 1200. ಇದು ಕೊಡುವಾಗ ನಿಮಗೆ ನಮ್ಮ ಎಲ್ಲ ಆಸ್ಪತ್ರೆ ಉಡುಪಿಯಲ್ಲಿ, ಮಣಿಪಾಲಲ್ಲಿ, ಕಾರ್ಕಳಲ್ಲಿ, ಕಟೀಲಲ್ಲಿ, ಮಂಗಳೂರಲ್ಲಿ ಎಲ್ಲಿ ಹೋದರೆ ಈ ಕಾರ್ಡ್ ಇಸ್ ವ್ಯಾಲಿಡ್ ಟಿಲ್ ದ ನೆಕ್ಸ್ಟ್ ಆಗಸ್ಟ್. ವರ್ಷ ಇದು ಕಾರ್ಡ್ ಮಾಡಬೇಕಾಗ್ತದೆ. ಅದಕ್ಕೆ ಪರ್ಸೆಂಟೇಜ್ ಡಿಸ್ಕೌಂಟ್ ಉಂಟು. ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ದ OPD 50% ಡಿಸ್ಕೌಂಟ್ ಉಂಟು, ಡಯಾಗ್ನೋಸ್ಟಿಕ್ಸಲ್ಲಿ ಡಿಸ್ಕೌಂಟ್ ಉಂಟು, ಫಾರ್ಮಸಿಯಲ್ಲಿ ಡಿಸ್ಕೌಂಟ್ ಉಂಟು, ಇನ್ ಪೇಷಂಟಿಗೆ ಸಹ ಫಾರ್ ಸರ್ಟನ್ ದಿಸ್ ಥಿಂಗ್ ಇನ್ ಡಿಸ್ಕೌಂಟ್ ಉಂಟು. ಸೊ ಇಟ್ ಇಸ್ ಎ ವೆರಿ ಗುಡ್ ಕಾರ್ಡ್ ಫಾರ್ ಹ್ಯಾವಿಂಗ್ ಇಟ್ ಇನ್ ದಿಸ್ ಏಜ್ ವೆನ್ ಹೆಲ್ತ್ ಕೇರ್ ಇಸ್ ಬಿಕಮಿಂಗ್ ಎಕ್ಸ್ಪೆನ್ಸಿವ್. ಸೊ and this is for all the people, irrespective of any, there's no criteria for it, and from any age the person can take this card. So please, I request press and the electronic media, it is not just for us, it is for the benefit of all the citizens of Udupi, Dakshin Kannada and adjoining neighboring districts of Kerala also. To, if you give publicity, you will get more patients and everybody will benefit. With this, I will hand over to Dr. Chakrapani. Good afternoon. As Dr. Dilip Janayakar, who wants to become a member of this, and most important thing is that unlike other insurance schemes, all pre-existing diseases are covered. If you see most of the other insurances, pre-existing diseases are not covered, but here, irrespective of what was the previous illness, for the next 1 year, the health coverage will be issued. For a small premium of 350, coverage is for 1 year for individual. And there are 2 other types of coverages. For family, it's 700 rupees, and for extended family, it's 900 rupees. ಹೀಗೆ 3 ಥರದ ಸ್ಕೀಮ್ ಇದೆ. ವೈಯಕ್ತಿಕವಾಗಿ ಅಥವಾ ಕುಟುಂಬ ಅಥವಾ ಎಕ್ಸ್ಟೆಂಡೆಡ್ ಕುಟುಂಬ, ಹೀಗೆ 3 ಸ್ಟೇಜಸಲ್ಲಿ 1 ವರ್ಷಕ್ಕೆ ಹೆಲ್ತ್ ಕವರೇಜ್ ಇರ್ತದೆ. ಈ ವ್ಯವಸ್ಥಿತ ವಿಧಾನವು ವ್ಯಕ್ತಿಗಳು ಮತ್ತು ಕುಟುಂಬಗಳಿಗೆ ಸಮಗ್ರ ಆರೋಗ್ಯ ಸೇವೆ ಕೈಗೆಟುಕುವಂತೆ ಮಾಡುತ್ತದೆ. ಹಾಗೂ ನೋಂದಾವಣೆ ನಂತರ ತಿಂಗಳ 15ನೇ ತಾರೀಕಿನಿಂದ ಪ್ರಯೋಜನಗಳು ಜಾರಿ ಬರುತ್ತದೆ ಮತ್ತು 2027 ಆಗಸ್ಟ್ 15ರವರೆಗೆ ಉಚಿತವಾಗಿರುತ್ತದೆ. ಇದು ಈ ಸ್ಕೀಮ್ನ ವೈಶಿಷ್ಟ್ಯ. ಮತ್ತೊಮ್ಮೆ ಹೇಳ್ತಾ ಇದ್ದೇವೆ ಹೇಳಿದ್ರೆ, ಪ್ರೀ ಎಕ್ಸಿಸ್ಟಿಂಗ್ ಯಾವ ಕಾಯಿಲೆ ಕೂಡ ಕವರ್ ಆಗ್ತದೆ. 1 ವರ್ಷಕ್ಕೆ ಆಗಸ್ಟ್ 15, 2027ವರೆಗೂ ಇದು ಉಚಿತವಾಗಿರ್ತದೆ. ಥ್ಯಾಂಕ್ಸ್. ಪೇಷಂಟ್ ಫಸ್ಟ್ ಬರೋದು OPD ಕನ್ಸಲ್ಟೇಷನ್. ಈ ಕಾರ್ಡ್ ಅವತ್ತಿದ್ರೆ OPD ಕನ್ಸಲ್ಟೇಷನ್ಗೆ 50% ರಿಯಾಯಿತಿ ಇರ್ತದೆ. OPD ಕನ್ಸಲ್ಟೇಷನ್ ಆದಮೇಲೆ ನಾವೇನು ಮಾಡ್ತೇವೆ, ಅವರಿಗೆ ಮದ್ದು ಬರೀತೇವೆ, ಏನು ಟೆಸ್ಟ್ ಇಲ್ಲದೆ. ಸೊ ಅವರು ನಮ್ಮಲ್ಲಿ ಮೆಡಿಸಿನ್ ಪರ್ಚೇಸ್ ಮಾಡಿದರೆ 10% ಡಿಸ್ಕೌಂಟ್ ಇರ್ತದೆ. ಮತ್ತು ಲ್ಯಾಬ್ ಟೆಸ್ಟ್ ಹೇಳಿದರೆ 20% ಡಿಸ್ಕೌಂಟು. ಮತ್ತು ಇಂಪಾರ್ಟೆಂಟ್ ರೇಡಿಯಾಲಜಿ ಸ್ಕ್ಯಾನಿಂಗ್ ಇರ್ಬೋದು, CT ಇರ್ಬೋದು, MRI ಇರ್ಬೋದು, ಅದರಲ್ಲಿ 20% ಡಿಸ್ಕೌಂಟ್ ಇರ್ತದೆ. ಮತ್ತು ಕೆಲವೊಮ್ಮೆ ಏನಾಗ್ತದೆ, ಪೇಷಂಟ್ ಅಡ್ಮಿಟ್ ಆಗ್ತದೆ. ಸೊ ಜನರಲ್ ವಾರ್ಡಲ್ಲಿ ಅಡ್ಮಿಟ್ ಆದರೆ
ಡಿಸ್ಚಾರ್ಜ್ ಸಮಯದಲ್ಲಿ ಶೇಕಡ 25% ಡಿಸ್ಕೌಂಟ್ ಸಿಗ್ತದೆ. ಕನ್ಸ್ಯೂಮಬಲ್ಸ್ ಕವರ್ ಆಗೋದಿಲ್ಲ. ಬಟ್ ಇನ್ನೊಂದು ಈಗ ಈ ಸರಿ ಒಂದು ಹೊಸದು ಹೇಳಿದ್ರೆ 10% ಡಿಸ್ಕೌಂಟ್ ನಾವು IP ಅಡ್ಮಿಷನ್ ಯಾವುದೇ ವಾರ್ಡ್ ಇರ್ಬೋದು, ಅದು ಮೊದಲಿಲ್ಲ. ಈ ಸರಿ ಅದೊಂದು 10% ಎನಿ ವಾರ್ಡ್, ಯಾವುದೇ ವಾರ್ಡಲ್ಲಿ ಅಡ್ಮಿಟ್ ಆದರೆ ಶೇಕಡ 10% ರಿಯಾಯಿತಿ ಸಿಗ್ತದೆ. ಇನ್ನೊಂದು ಡಾಕ್ಟರ್ ಚಕ್ರಪಾಣಿ ಸರ್ ಹೇಳಿದ್ರು, ಒಂದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸನ್ನು ಕವರ್ ಆಗ್ತದೆ. ಮತ್ತು ನೀವು ಬೇರೆ ಇನ್ಶೂರೆನ್ಸ್ ಅಲ್ಲಿ ನೋಡ್ಬೋದು, ಒಂದು ವಯೋಮಿತಿ ಇರ್ತದೆ. ಇದಕ್ಕೆ ವಯೋಮಿತಿ ಇಲ್ಲ, ಎಷ್ಟೇ ಪ್ರಾಯವಾದರೂ ಈ ಕಾರ್ಯದಲ್ಲಿ ಎನ್ರೋಲ್ ಮಾಡ್ಬೋದು. ಸೊ ಇದು ಕೆಲವು ಸೈಲೆಂಟ್ ಫೀಚರ್ಸ್. ಥ್ಯಾಂಕ್ ಯು. ನಾನೀಗ ನಮ್ಮ ಆಪರೇಷನ್ಸ್ ಇನ್ಚಾರ್ಜ್ ಮಿಸ್ಟರ್ ರವಿರಾಜ್ ಕೊಡ್ತಾ ಇದ್ದೇನೆ. ಅವರು ಒಂದೆರಡು ಪಾಯಿಂಟ್ಸ್ ಹೇಳ್ತಾರೆ. ಲಾಸ್ಟ್ 25 ವರ್ಷದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಆ್ಯಂಡ್ ಐ ಥಿಂಕ್ ಐ ವಾಸ್ ಪಾರ್ಟ್ ಫಾರ್ ಆಲ್ಮೋಸ್ಟ್ 20 years, and I've seen many of you in similar conference. Most of you might be knowing everything by heart. ನಾವು ಉಡುಪಿಯಲ್ಲಿ ಮಾಡುವಾಗ ಸದ್ಯ ಹೇಳ್ತಾರೆ, ಏನಾದರೂ ಹೊಸ್ತು ಹೇಳಿ ಇದಕ್ಕೆ ಹೇಳಿದ್ದೇವೆ ಅಂತ. ಸೊ ಹೊಸ್ತು ಡಾಕ್ಟರ್ ದೀಪಕ್ ಮಾಡಿ ಹೇಳಿದ ಹಾಗೆ IP ಅಡ್ಮಿಷನ್ಗೆ ಅದು ಹೆಲ್ಪ್ ಆಗ್ತದೆ. ಮತ್ತು ಇದರ ಉಪಯೋಗ ಎಷ್ಟಿದೆ ಅಂದರೆ, ನಾವು ನಮ್ಮದು ಫೈನಲಲ್ಲಿ ಫೈನಾನ್ಸ್ ಟ್ಯಾಲಿ ಮಾಡಿದಾಗ ಬರೀ ಮಂಗಳೂರಲ್ಲಿ ಆಲ್ಮೋಸ್ಟ್ 5 crores ತನಕ ಅಕೌಂಟ್ ಎಕ್ಸ್ಟೆಂಡ್ ಮಾಡಿದ್ರು. ಸೊ ಇಟ್ಸ್ ಅ ಬಿಗ್ ಮನಿ. ಈಗ ಒಂದು ಮೇಜರ್ ಅಡ್ವಾಂಟೇಜಸ್ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್. ಯಾವುದೇ ಇನ್ಶೂರೆನ್ಸ್ ಆಗಲಿ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಕವರ್ ಆಗೋಲ್ಲ. ಮತ್ತೊಂದು ನಾನು ಲಾಸ್ಟ್ ಇಯರ್ ಸಹ ಹೇಳಿದ್ದೆ, 25 ವರ್ಷ ಮೊದಲು ನಾವು ಸ್ಟಾರ್ಟ್ ಮಾಡಿದ ಕಾರ್ಡ್ ಈಗ ಆಲ್ಮೋಸ್ಟ್ ಎಲ್ಲ ಮೆಡಿಕಲ್ ಕಾಲೇಜ್ ಆಗ್ಬೋದು, ಹಾಸ್ಪಿಟಲ್ ಆಗ್ಬೋದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ದ್ಯಾಟ್ ಶೋಸ್ ಹೌ ಬೆನಿಫಿಟ್ ಇಟ್ ಈಸ್ ಫಾರ್ ಜನರಲ್ ಪಬ್ಲಿಕ್. ಸೊ ವಿ ಆರ್ ಹ್ಯಾಪಿ ದಟ್ ಎವ್ರಿಬಡಿ ಆರ್, ಬಿಕಾಸ್ ನಮ್ಮ ಈ ಆರೋಗ್ಯ ಇದರ ವೆಚ್ಚ ಏನಿದೆ ಅದು ತುಂಬ ಹೆಚ್ಚಾಗಿದೆ ಟು ಬಿ ವೆರಿ ಫ್ರಾಂಕ್ ಎಲ್ಲ ಕಡೆ. ಸೊ ಇಂಥ ಕಾರ್ಡ್ ಇದ್ದರೆ ಇಟ್ ವಿಲ್ ಬಿ ಬೆನಿಫಿಷಿಯಲ್. ಮತ್ತೊಂದು ಮೇಜರ್ ಥಿಂಗ್ ಇಸ್ OP. ನನ್ ಆಫ್ ದ ಆರ್ ವೆರಿ ಫ್ಯೂ ಇನ್ಶೂರೆನ್ಸಸ್ ಕವರ್ OP ಬೆನಿಫಿಟ್ಸ್, which is a big burden for many patients who are regular. So ಇಲ್ಲಿ OP benefit cover ಆಗೋದ್ರಿಂದ we can see there are a lot of people, but one major issue what we face is end date ಆದ ಮೇಲೆ ತುಂಬ ರಿಕ್ವೆಸ್ಟ್ ಬರ್ತದೆ. ನಮಗೆ ಗೊತ್ತಿರಲಿಲ್ಲ, ನಮಗೆ ಇನ್ಫಾರ್ಮೇಷನ್ ಬರಲಿಲ್ಲ, ಪೇಪರ್. That's why we do these conferences in every district, so that we can reach as many people as possible. And thank you very much for your continued support. Thank you everyone for your cooperation and gathering here. So ಮಾಧ್ಯಮ ಮಿತ್ರರವರು ತುಂಬ ಸಮಾಜದಲ್ಲಿ ತುಂಬ ಪ್ರಮುಖವಾಗಿರಬೇಕಾಗ್ತದೆ, ವೆದರ್ ಇಟ್ ಈಸ್ TV ಮೀಡಿಯಾ ಪ್ರಿಂಟ್ ಮೀಡಿಯಾ. ಸೊ ಇಂದು ಒಂದು ಮೇಜರ್ ರೋಲ್ ಆಗ್ತಾಗಿರ್ತದೆ. ಸೊ ಹಾಗಾಗಿ ಆರೋಗ್ಯ ಕಾರ್ಡು ಆ್ಯಕ್ಚುಲಿ ದಿಸ್ ಇಯರಿಂದ ನಾವು 3 monthsಗೆ ಎನ್ರೋಲ್ಮೆಂಟ್ ನಾವು ಇದು ಮಾಡ್ತಾ ಇದ್ದೇವೆ, ಸ್ಟಾಪ್ ಮಾಡಿ. ಕೈಂಡ್ಲಿ ಎನ್ಶೂರ್ ದಟ್ ಯಾರಿಗಾದರೂ ಹೊಸದಾಗಿ ಎನ್ರೋಲ್ಮೆಂಟ್ ಮಾಡೋದಿದ್ರೆ ಸೊ ಅದನ್ನು ಉಪಯೋಗವನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆ್ಯಂಡ್ ಆರೋಗ್ಯ ಕಾರ್ಡ್ ಅಂದರೆ ಆ್ಯಕ್ಚುಲಿ ದಿಸ್ 26th year ರನ್ನಿಂಗ್. ಸೊ ಮೇಜರ್ ಆಗಿ ಕೆಲವೊಬ್ಬರ ಹತ್ರ ಆಯುಷ್ಮಾನು ಅಥವಾ APL ಕಾರ್ಡ್ BPL ಕಾರ್ಡ್ ಏನು ಕಾರ್ಡ್ ಇರೋದಿಲ್ಲ. ಅಂಥವರಿಗೆಲ್ಲ ತುಂಬ ಪ್ರಾಮುಖ್ಯವಾಗಿ ಅವರಿಗೆ ತುಂಬ ಹೆಲ್ಪ್ ಆಗುವಂಥ ಒಂದು ವಿಷಯ ಆಗಿರ್ತದೆ. ಸೊ ಹಾಗಾಗಿ ಇದು ತುಂಬ ಜನರಿಗೆ ತಲುಪಿ ಇದನ್ನು ಅವೇರ್ನೆಸ್ ಎಲ್ಲರಿಗೂ ತಲುಪುವಾಗ ಆಗಲಿ ಅಂತೇಳಿ ನಿಮ್ಮ ಮುಖಾಂತರ ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಬಟ್ ನಮ್ಮದು ಮಣಿಪಾಲ್ ಹಾಸ್ಪಿಟಲಿಂದ ಇನ್ಶೂರೆನ್ಸ್ ಅಂತ ನನಗೆ ಅವರಿಗೆ ಬರ್ತಾ ಇದೆ. ನಾನು ಕೇಳ್ತಾ ಇದ್ದೆ ಪರ್ಸೆಂಟೇಜ್ ಮಾತ್ರ ಲೆಕ್ಕ ಹಾಕುವಂಥದ್ದು. ಈಗ ನೀವು 5 ಲಕ್ಷದ ಮೇಲೆ ಆಗುವಾಗ ಇಫ್ ಯು ಟೇಕ್ 30%, 1.5 ಲಕ್ಷ ಆಗಿದೆ ಡಿಸ್ಕೌಂಟ್. ಅದೇ 50,000 ನಂತರ 30% 15,000 ಆಗುತ್ತೆ. ಹಾಗಾಗಿ ಯು ಕಾಂಟ್ ಗೋ ಬೈ ದಿ ಅಮೌಂಟ್ ವಿಚ್ ಇಸ್ ಡಿಸ್ಕೌಂಟ್, ಬಿಕಾಸ್ ಪರ್ಸೆಂಟೇಜ್ ಕಮ್ಮಿ ಆದರೂ ಕೂಡ ಹೆಚ್ಚಾಗಿ ಪರ್ಸೆಂಟೇಜ್ ಲೆಕ್ಕ ಹೋಗುವಂಥದ್ದು. ಯಾಕಂದರೆ ಆಸ್ಪತ್ರೆ ಬರುವಂಥ ಖರ್ಚು ವೆಚ್ಚಗಳಲ್ಲಿ ಅದೇ ಆ ಪರ್ಸೆಂಟೇಜ್ ಲೆಕ್ಕದಲ್ಲೇ ಹೋಗುವಂಥದ್ದು. ಸೊ ಅವರು ಹೇಳಿದಾಗೆ, ಸೊ ಯಾವುದೇ ಜನರಲ್ ವಾರ್ಡ್ ಅಡ್ಮಿಟ್ ಆದರೆ ಯಾವುದೇ ಸ್ಪೆಷಾಲಿಟಿ ಇರ್ಬೋದು, ಆಪರೇಷನ್ 25% ಡಿಸ್ಕೌಂಟ್ ಸಿಗ್ತದೆ.